ಐನಾಪುರ ಪಿಎಂ ಶ್ರೀ ಸರ್ಕಾರಿ ಶಾಲೆಯಲ್ಲಿ FLN ಕಲಿಕಾ ಹಬ್ಬ. ಮಕ್ಕಳಲ್ಲಿ ಅಡಗಿರುವ ಸೃಜನಾತ್ಮಕ ಗುಣ ಮತ್ತು ಕಲೆಯನ್ನು ಹೊರಗೆಳೆಯಲು ಪೂರ್ವ ತಯಾರಿ ನಡೆಸುವ ಹಬ್ಬವೇ ಕಲಿಕಾ ಹಬ್ಬ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ಅರುಣ ಗಾಣಿಗೇರ್ ಅಭಿಪ್ರಾಯಪಟ್ಟರು. ಅವರು ದಿನಾಂಕ 10ರಂದು ಮಂಗಳವಾರ ತಾಲೂಕಿನ ಐನಾಪುರ ಪಟ್ಟಣದ ಪಿಎಂ ಶ್ರೀ ಸರ್ಕಾರಿ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ FLN ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿ ಮಾತನಾಡ್ತಾ, ಇದು ಮಕ್ಕಳಿಗೆ ತಮ್ಮ ಸಂಸ್ಕೃತಿಯ ಪರಿಚಯ, ಚಿತ್ರಕಲೆ, ಮಣ್ಣಿನ ಮಾದರಿ ತಯಾರಿಕೆ, ಕಾಗದ ಕೆಲಸ, ನಾಟಕಗಳ ಮೂಲಕ ಮಕ್ಕಳ ಸೃಜನಶೀಲ ಶಕ್ತಿಯನ್ನು ಉತ್ತೇಜಿಸಲಾಗುತ್ತದೆ ಎಂದು ಅವರು ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚುವಂತೆ ಮಾಡುತ್ತದೆ ಎಂದರು. ಮತ್ತೋರ್ವ ಅತಿಥಿಗಳಾದ ಪಟ್ಟಣ ಪಂಚಾಯತ್ ಸದಸ್ಯ ತಮ್ಮಣ್ಣ ಪಾರಶೆಟ್ಟಿ ಮಾತನಾಡಿ, ಕಲಿಕಾ ಹಬ್ಬ ಮಕ್ಕಳನ್ನು ಕಲಿಕೆ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ತೊಡಗಿಸುವ ಮೂಲಕ ಸರ್ವತೋನ್ಮುಖ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಕಲೆಗಳು, ಜನಪದ ಹಾಡುಗಳು ಮತ್ತು ಕತೆಗಳಿಗೆ ಈ ಹಬ್ಬದಲ್ಲಿ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ SDMC ಅಧ್ಯಕ್ಷರಾದ ಸಂಜು ರೆಡ್ಡಿ, ಉಪಾಧ್ಯಕ್ಷ ರಮೇಶ್ ನಾಯ್ಕ, ಸುನಿಲ್ ಲಾವಟಿ, ಭೂಷಣ್ ಪಾಟೀಲ್, ಕುಪ್ಪವಾಡೆ, ಸರ್ BS ಹೂವಣ್ಣವರ, ಶಾಲಾ SDMC ಸದಸ್ಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಇತರರು ಉಪಸ್ಥಿತರಿದ್ದರು. CRCAS ಖೋತ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಾಲೆಯ ಮುಖ್ಯೋಪಾಧ್ಯಾಯ ಅಶೋಕ್ ಚೌಕ ನಿರೂಪಿಸಿ ವಂದಿಸಿದರು. ಅನುದಾನಿತ ಶಾಲೆ ಇರಲಿ, ಪ್ರೈವೇಟ್ ಸ್ಕೂಲ್ ಇರಲಿ, ಆ ಶಾಲೆ ಮಕ್ಕಳಕ್ಕಿಂತ ಹೆಚ್ಚು ಬುದ್ಧಿವಂತರಾಗಬೇಕಂತ ಹೇಳಿ ಅವ್ರದೇ ಆದ ಒಂದು ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತಾರೋ. ಅದೇ ರೀತಿ ಈ ಎಲ್ಲ ಶಿಕ್ಷಕರಲ್ಲಿ ಒಂದು ವಿನಂತಿ ಮಾಡ್ತಕ್ಕೂ, ಈಗ ಅವ್ರಿಗೆ ಏನೋ ಒಂದು ಪ್ರತಿಯೊಂದು ಕಾರ್ಯಕ್ರಮದವು ಅವತ್ತನ್ನು ನೀವು ಅಚ್ಚುಕಟ್ಟಾಗಿ ಪ್ರತಿ ಮಗುವಿಗೆ ತಲುಪಿಸುವಂತ ಕೆಲಸ ಮಾಡಿದ ಈ ಯಾವುದೇ ಖಾಸಗಿ ಶಾಲೆ ಇರಲಿ, ಯಾವ ಶಾಲೆಗಿಂತ ಸರ್ಕಾರಿ ಶಾಲೆಯ ಮಕ್ಕಳು ಬುದ್ಧಿವಂತರಾಗ್ತಾರಂತ ಇವತ್ತಿನ ದಿವಸ ಒಂದು ಮಾತು ಹೇಳ್ತಾನು. ಮತ್ತ ಈ ಸರ್ಕಾರಿ ಶಾಲೆ ಆಡಳಿತ ಮಂಡಳಿಯವ್ರಿಗೆ ಒಂದು ಸ್ವಲ್ಪ ಏನು ಹೇಳೋದ್ರ, ತಿಂಗಳೊಮ್ಮೆ ಪೇರೆಂಟ್ಸ್ ಮೀಟಿಂಗ್ ಕರೀರಿ. ಯಾಕಂದ್ರೆ ಈ ಸರ್ಕಾರಿ ಶಾಲೆ ಬರುವಂತ ಮಕ್ಕಳೆಲ್ಲ ಒಂದ್ ಸ್ವಲ್ಪ ಹೆಚ್ಚಿನ ಬಡವರ ಮಕ್ಕಳು ಬರ್ತಾರೋ, ಅವರ ಬಾಲಕ ಅವ್ರ ಉದ್ಯೋಗದೊಳಗ ತೊಡಗಿಸಿರ್ತಾರ. ಅವ್ರ ಟೈಮ್ ಇರಂಗಿಲ್ಲ, ಯಾಕಂದ್ರ ಹಂಗ ವ್ಯವಸ್ಥೆ ಇರ್ತಕ್ಕದ. ಆದ್ರೂ ಅವ್ರಿಗೆ ತಿಳಿಸಿ ಹೇಳಿ ಪಾಲಕರನ್ನ ಕರೆಸಿ ಇಲ್ಲಿ ಎಲ್ಲಾ ತಿಂಗಳ ಮೀಟಿಂಗ್ ಬರ್ರಿ. ಮತ್ತ ಈ ಮಕ್ಕಳ ಶಿಕ್ಷಣ ಪಡೆದ್ರ ಏನ್ ಅದರಿಂದ ಪ್ರಯೋಜನ ಐತಿ, ಮತ್ತ ಏನೋ ಅವ್ರಿಗೆ ಅವ್ರ ಒತ್ತಡದೊಳಗೆ ಕೆಲಸ ಇದ್ರು ಮಕ್ಕಳ ಸಲುವಾಗಿ ಒಂದು ತಾಸ ದಿನಾಲು ಟೈಮ್ ಇಡುವಂತ ಇಂಥ ಎಲ್ಲ ತಿಳುವಳಿಕೆ ಹೇಳಿ ಈ ಮಕ್ಕಳ ಕಲಿಕೆಯೊಳಗ ಸುಧಾರಣೆ ಆಗುವಂತ ಕೆಲಸ ಆಗಬೇಕು. ಮತ್ತ ಈಗಾಗಲೇ ಈ ಕಲಿಕಾ ಹಬ್ಬ ಯಾಕೆ ಮಾಡತ್ತಾರಂದ್ರ, ಈಗ ಹೊರದೊಳಗ ಒಬ್ರು ಕೆಲ್ಸಕ್ಕೆ ಹೋಗವ ತಮ್ದು ಆಯುಧ ಕುರುಪಿರ್ಲಿ, ಇರ್ಲಿ, ಮೊದಲು ಒಂದು ಅರ್ಧ ತಾಸು ಕೂತಿರ್ತಾನೆ. ಯಾಕಂದ್ರ ಅದ ಹೊಳಿಬೇಕು, ಹಬ್ಬನಾಗಬೇಕು, ಕೆಲಸ ಬರಾಬರ ಆಗಬೇಕು, ಚೊಂದ ಕೆಲಸ ಆಗೈತಿ, ಮತ್ತ ಒಂದು ಕೆಲಸಗಳು ಉಪಯೋಗ ಆಗೈತಿ. ಅದೇ ರೀತಿ ಈ ಕಲಿಕಾ ಹಬ್ಬದಿಂದ ಇಂಥ ಅನೇಕ ಕಾರ್ಯಕ್ರಮದಿಂದ ಈ ಮಕ್ಕಳ ಆಯುಧ ಅನ್ನೋದು ಅಂದ್ರೆ ಮನುಷ್ಯನ ಆಯುಧ ಅಂದ್ರೆ ಬ್ರೇನ್. ಈ ಬ್ರೇನ್ ಹೊಳೆಯುವಂತ ಕೆಲಸ ಆಗಬೇಕು. ಇನ್ನು ಹಬ್ಬ ಮಾಡಿ ಅವ್ರ ಮುಂದಿನ ಒಳ್ಳೆಯ ನಮ್ಮ ದೇಶದ ಪ್ರಜೆಗಳಾಗುವಂತ ಕೆಲಸ ನೀವೆಲ್ಲ ಸರ್ಗಳು ಮಾಡಬೇಕು. ಇದೇ ರೀತಿ ಈ ಸರ್ಕಾರಿ ಶಾಲೆಗಳು ನಾವು ಯಾವುದೋ ಒಂದು ಪಕ್ಷದ ನಾವು ಅಡ್ವರ್ಟೈಸ್ ಮಾಡತ್ತಿಲ್ಲ, ಯಾವುದೋ ಒಂದು ಹೋಗುವಂತ ಕೆಲಸ ಮಾಡತ್ತಿಲ್ಲ. ಈಗಾಗಲೇ ಇಲ್ಲಿ ಈ ಶಾಲೆಯೊಳಗ ಒಂದ್ ಸ್ವಲ್ಪ ಕಂಪೌಂಡ್ ಆದ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಇರಲಿ, ಗಂಡು ಮಕ್ಕಳ ಶಾಲೆ ಇರಲಿ, ಒಂದ್ ಸ್ವಲ್ಪ ಎಲ್ಲ ಏನಾದ್ರು ಅಸ್ವಸ್ಥದ ಅದು ನೋಡಿ ನಾವು SDMC ಅವರ ಮತ್ತು 2 ಸಾಲಿ ಸ್ಕೂಲ್ ಹೆಡ್ ಮಾಸ್ಟರ್ ನಮ್ಮ ಶಾಸಕರಿಗೆ ಹೋಗಿ ಭೇಟಿಯಾದಾಗ ಈಗಾಗಲೇ 5 ಲಕ್ಷ ರೂಪಾಯಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆಗೆ ಹಾಕ್ಯಾರು. ಇಲ್ಲಿ
ಇವಾಗ ನಾವು ಹೋಗಿ ಹೇಳಿದ ಕೂಡಲೇ ನಮ್ಮ ಜನಪ್ರಿಯ ಶಾಸಕರಾದಂಥ ರಾಜಣ್ಣ ಕಾಗೆ ಅವರು ಮರುದಿವಸ ಮುಂಜಾನೆ ಬಿ ಆಫೀಸ್ನವರ PW ಅವ್ರನ್ನ ಕರೆಸಿ ಈ ಶಾಲೆ ಒಳಗೆ ಭೇಟಿ ಮಾಡಿಸಿ ಈ ಶಾಲೆ ಒಳಗೆ ಏನೇನು ದುರಸ್ತಿ ಆಗೈತಿ, ಕಂಪೌಂಡ್ ಇರಲಿ, ಒಂದು ಸ್ಕೂಲ್ ಬಿಲ್ಡಿಂಗ್ ಇರಲಿ, ಇದ್ರ ಸಲುವಾಗಿ 2 ಸಾಲಿ ಕೂಡಿ ಒಂದು 5 ಕೋಟಿ ರೂಪಾಯಿ ಪ್ರಸ್ತಾವನೆ ತಗೊಂಡೋಗ್ಯವರು. ಈ ಕೆಲಸ ಅವರು ಉತ್ಸುಕತೆಯಿಂದ ಬಹಳ ಸ್ವೀಕಾರ ಮಾಡ್ಯಾರು, ಮಾಡ್ತಾರ ಅನ್ನೋ ವಿಶ್ವಾಸದೊಂದಿಗೆ. ಯಾಕಂದ್ರೆ ಇಲ್ಲಿ ಸರ್ಕಾರಿ ಶಾಲೆ ಒಳಗೆ ಇದು ಬಿಲ್ಡಿಂಗ್ ಆದಿರ ಈ ದುರವಸ್ಥೆ ಇದ್ರೆ ಮಕ್ಕಳಲ್ಲಿ ತಾತ್ಸಾರ ಭಾವನೆ ಮೂಡ್ತದೆ. ಏನಪ್ಪ ನಾವು ಕಲಿ ಶಾಲೆ ಸರಿ ಇಲ್ಲ, ನಾವೇನು ಶಾಲೆ ಕಲಿಬಾರ್ದು, ಇಂಥದೆಲ್ಲ ಆಗ್ಬಾರ್ದು. ಮತ್ತು ಪಾಲಕರಲ್ಲಿ ತಾತ್ಸಾರ ಭಾವನೆ ಬರಬಾರ್ದು. ಯಾಕಂದ್ರೆ ಯಾವುದೋ ಒಂದು ದೊಡ್ಡ ಸಿಟಿ ಒಳಗೆ ಸ್ಕೂಲ್ ಇದ್ದಾಗ ಅಲ್ಲಿ ಮಕ್ಕಳ ಶಾಲೆ ಅವರೆಲ್ಲ ಇದು ಏನು ವ್ಯವಸ್ಥೆ ಐತಿ ಅದು ಇಲ್ಲಿ ಈ ಶಾಲೆ ಒಳಗೆ ಆಗಬೇಕು. ಇದೇ ರೀತಿ ಈ ಮಕ್ಕಳ ಇಂಥ ಅನೇಕ ಕಾರ್ಯಕ್ರಮ ಮಾಡಿ ಈ ಮಕ್ಕಳ ಶಿಕ್ಷಣ ಉನ್ನತ ಶಿಕ್ಷಣ ಅವ್ರನ್ನ ಮಾಡಿ ಮತ್ತು ಈ ನಮ್ಮ ಈ ರಾಜ್ಯದ ಈ ದೇಶದ ಒಳ್ಳೆಯ ಪ್ರಜೆಗಳನ್ನ ಇವನ್ನೆಲ್ಲ ಮಾಡ್ತೀರಿ ಅಂತ ಹೇಳಿ ಈ ಕಲಿಕಾ ಹಬ್ಬ ಕಾರ್ಯಕ್ರಮ ನಮ್ಮನ್ನು ಕರೆಸಿ ಇಲ್ಲಿ 4 ಮಾತಾಡ ಹಚ್ಚಿದ್ದಕ್ಕೆ ಎಲ್ಲರಿಗೂ ಅಭಿನಂದನೆ ಹೇಳಿ ನಾನು ಯಾರು ಒಂದು 4 ಸ್ಟೂಡೆಂಟ್ ಕೇಳಿದ್ನೆ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನಾನು ಕೇಳಿ ನಿನ್ನ ಹೆಸರು ಬರೆಯಕ್ಕೆ ಬರುತ್ತಂಪ ಕೇಳಿದ್ನಿ. ಬರೆಯಕ್ಕೆ ಬರುತ್ತೆ, ಇಂಗ್ಲೀಷ್ನಾಗ ಬರೀತಾನೆ ಬರೀತಾನೆ. ಮಗ್ಗಿ 20 ಅಂತಕ ಬರ್ತಾವೆ, ಒಂದು 12 ಇಲ್ಲ. ಆದ್ರೆ ನನಗೆ ಬರೆಯಕ್ಕೆ ಬರೋದಿಲ್ಲ ಅಂತ ಒಬ್ಬ ಹೇಳಿದ್ರು. ಇದು ಅರ್ಥ ಏನಪ್ಪ ಅಂದ್ರೆ ಮುಗಿದಿಲ್ಲ, ಮಾಹಿತಿಗೆ ಇನ್ನ ಹಸಿ ಐತಂದ್ರೆ ಬಿಳಿ ಐತೆ ಹಣ್ಣಾಗುತ್ತ ಕೇಳ್ರಿ. ಇದ್ರ ಅರ್ಥಪ್ಪ ಅಂದ್ರೆ ನನಗೊಂದು ಡೌಟ್ ಬಂದಿದ್ದು, FLN ಮಕ್ಕಳಲ್ಲ, ಇದು ವೈಸ್ ಮಕ್ಕಳು. ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ನಾವು ಸರ್ಕಾರ ಖರ್ಚು ಮಾಡಿದ್ದಕ್ಕೆ ಯಾರು ಸುಧಾರಿಸ ಮಾಡಾಕ್ತಿ ಅದನ್ನ ಮಾಡಾಕ್ತದಲ್ಲ. ನಾವು ಇಲ್ಲಿ ಮಾಡಾಕ್ತದೆ ಅಲ್ಲ, ವಯಸ್ಸು ಹುಡುಗರು ಅಂತಂದ್ರಿ ಇವು ಆನ್ಸರ್ ಮಾಡುವ ಅದು ನಿಮ್ದು ತಪ್ಪಲ್ಲ. ಯಾಕಂದ್ರೆ ಐನಾಪುರ KVS ಅಲ್ಲ, ಕ್ಲಸ್ಟರ್ ಅಲ್ಲ, ಇಲ್ಲಿ ರಾಜ್ಯ ತುಂಬಾ ಬಹುತೇಕ ಇಲ್ಲಿ ಐತಂದ್ರೆ ಇದ ನಡೆದಿರ್ಬೋದು. ನನ್ಗೆ ಡೌಟ್ ಹಂಗೈತ್ರಿ, ಎಲ್ಲ ಕಡೆ ಹಂಗೈತಿ. ಮತ್ತ ಸರ್ಕಾರದ ಉದ್ದೇಶದೊಳಗೆ ಏನ್ ನಿರ್ವಹಿಸಿದಂಗ ನಾವು ದುಡ್ಡು ಯಾಕೆ ವೇಸ್ಟ್ ಮಾಡತ್ತದು. ಸಮಾಜಕ್ಕೂ ಒಂದೆರಡು ನನಗೆ ಗೊತ್ತಿರೋ ಟೀಚರ್ನು ನಮ್ಮ ಕ್ಲಾಸ್ಮೇಟ್ ಒಂದಿಬ್ಬರು ಟೀಚರ್ ಅದಾರ, ಅವ್ರನ್ನು ಕೇಳಿದ್ನೆ. ಮತ್ತು ಇದನ್ನ ಹೇಳಿಲ್ಲ ಅವ್ರು. ನನಗೊಂದು ಡೌಟ್ ಬಂತು, ಹಿಂದುಳಿದ ಮಕ್ಕಳಿಗೆ ಆಗೈತ್ರಿ ನೀವು ಒಂದಿಲ್ಲ ವರ್ಷದ ಇಷ್ಟ ಅಂದ್ರೆ ಅವರು ಮುಂದಿನ ಕೇಳಕ್ಕೆ ಮೇಲೆ ನನ್ನ ಡೌಟ್ ಬಂದ ನಾವು ಒಂದರ ಗೂಗಲ್ ಕಿತ್ತಾಕಿ ನೋಡ್ಕೊಂಡು ಗೊತ್ತಾಯ್ತು ಹಿಂಗೈತಿ ಅಂತ. ಅದು ಟೆಸ್ಟ್ ಮಾಡಿದ್ರೆ ಹಿಂಗಾಯ್ತು. ದಯವಿಟ್ಟು ಎಲ್ಲರೂ ಸೇರಿ ನೀವು ಒಬ್ಬರು ಸ್ಕೂಲ್ ಅನ್ಬೇಡ್ರಿ, FLN ಮಕ್ಕಳಿಗೆ ಆಗೈತಿ, ಅವ್ರ ಮುಂದುವರಿ. ನಮ್ಗೆ ಸಮಾಜಕ್ಕೆ ಹುಡುಗಾಗಿತ್ತು. ಇವತ್ತು ಸಮಾಜ ತಪ್ಪು ಹಾದಿ ಹಿಡೋದಕ್ಕಂದ್ರೆ ಪೊಲೀಸ್ ಸ್ಟೇಷನ್ ಭ್ರಷ್ಟ ಆಗೈತಿ, ರಾಜಕಾರಣಿ ಭ್ರಷ್ಟ ಆಗ್ಯಾನು, ಕಂದಾಯ ಇಲಾಖೆ ಭ್ರಷ್ಟ ಆಗಿತ್ತಪ್ಪ ಅಂದ್ರೆ ಸುಧಾರಿಸುವ ಏಕೈಕ ಮಾರ್ಗ ಪ್ರೈಮರಿ ಶಿಕ್ಷಣ. ಪ್ರೈಮರಿ ಶಿಕ್ಷಣ ಜರ್ ಸುಧಾರಿಸ್ತು ಈ ಸಮಾಜನ ಸುಧಾರಿಸ್ತೈತಿ. ಯಾಕಪ್ಪ ಅಂದ್ರೆ ಈ ಮಗು ಎಲ್ಲರೇ ಏನಾರು ಮಾಡಿತ್ತಂದ್ರೆ ಯಾನ್ ಬೈತಾರ ಗೊತ್ತಾರ, ಈ ಮಾಸ್ತರ್ ಇದನ್ನ ಕಲ್ಸಾನ ನಿಮ್ಗೆ ಆತಾರ ಬಟನ್ ಹಾಕಿ ಬಿಡೋದು, ಲೈಟ್ ಇಲ್ಲೇ ಹತ್ತೈತಿ. ಅದಕ್ಕ ಮಕ್ಕಳ ನಿಮಗ ಮಾರ್ಕ್ಸ್ ಕಾರ್ಡ್ ಕೊಡು ಅಂತಾರಲ್ಲ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಸಿಗೋದು ಮಕ್ಕಳ ನಡ್ತಾಗ ನಿಮ್ಮ ಮಾರ್ಕ್ಸ್ ಕಾರ್ಡ್ ದಿವಸ ನೋಡ್ತಿರ್ತೀವಿ ನಾವು ಟೀಚರ್ಗಳು. ಅದಕ್ಕಾಗಿ ಮಾರ್ಕ್ಸ್ ಕಾರ್ಡ್ ನೀವು ಸುಧಾರಿಸ್ಬೇಕಾದ್ರೆ ಮಕ್ಕಳ ಸುಧಾರಿಸ್, ಬೇರೆ ದಾರಿ ಇಲ್ಲ. ಹಂಗ ಕಲಿಕಾ ಚೇತರಿಕೆ ಆಯ್ತು. 1-2 ಮಾತಿಗೆ ಹೇಳಕ್ ಬಯಸ್ತೇನೆ, ನಾನು ಭಾಳ ಹೇಳ್ಬೇಕಾಗಿತ್ತು. ಆದ್ರೆ ನಮಗೆ ಮಕ್ಕಳಿಗೆ ಹೇಳಕ್ ಬರಂಗಿಲ್ಲ, ಶಿಕ್ಷಕರಿಗೆ ಅಷ್ಟೇ ಸಾಧ್ಯ. ಮಕ್ಕಳಿಗೆ ಹೇಳ್ಬೇಕು ಅಂದ್ರೆ ಆ ವಯಸ್ಸಿಗೆ ಇಳಿಬೇಕು ನಾವು, ಅವ್ರ ಮೆಂಟಾಲಿಟಿ ಹೇಳ್ಬೇಕಾಗ್ತಿ. ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ, ನಮ್ಮಿಂದ ಸಾಧ್ಯ ಇಲ್ಲ. ಅದು ಆರ್ಟ್. ಬ್ಯೂರೋ ರಿಪೋರ್ಟ್ ಮುರುಗೇಶ್ ಗಸ್ತಿ, ಭಾರತ ವೈಭವ ನ್ಯೂಸ್, ಐನಾಪುರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.